ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದು ಅಹಂಕಾರ, ಒಂದು ಸೊಕ್ಕು ಯಾವ ರೀತಿ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನೀವಷ್ಟು ಚೀರಾಡ್ರಿ, ಕೂಗಾಡ್ರಿ, ಅಂಗಿ ಹರ್ಕೊಡ್ರಿ, ಏನೇ ಮಾಡಿರಿ, ನಾ ರಾಜೀನಾಮೆ ಕೊಡೋದಿಲ್ಲ, ಇದು ಅಹಂಕಾರದ ಮಾತು. ನಮ್ಮ ತಪ್ಪಿಲ್ಲ, ಇದು ಸುಮ್ಮನೆ ವಿನಾಕಾರಣ ಆಪಾದನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬೇರೆ. ಆದರೆ ಈ ರೀತಿ ಪ್ರತಿಪಕ್ಷದವ್ರ ಬಗ್ಗೆ ಅಹಂಕಾರವಾಗಿ ಮಾತಾಡುವಂಥದ್ದು, ಬಹುಶಃ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭಾ ಎಲೆಕ್ಷನ್ದಲ್ಲಿ ಸೋತರು. ಬಹುಶಃ ಅಲ್ಲಿ ಕಲಬುರಗಿ ಜನರನ್ನು ಕೇಳಿದರೆ, ಅಲ್ಲಿ ಪ್ರಮುಖರನ್ನು ಕೇಳಿದರೆ ನಿಮ್ಗೆ ಗುರ್ತಾಗುವಂಥದ್ದು ಆ ಸೋಲಿಗೆ ಮೂಲ ಕಾರಣ ಪ್ರಿಯಾಂಕಾ ಖರ್ಗೆ ಅವರು. ಅವರ ಅಹಂಕಾರ, ಅವರ ಈ ಒಂದು ಟೆಂಕಾರದ ಮಾತಿದಾವಲ್ಲ, ಇದರಿಂದನೇ ಅವ್ರ ವ್ಯಕ್ತಿತ್ವವನ್ನು ಹಾಳು ಮಾಡ್ಕೊತಾ ಇದ್ದಾರೆ. ಮತ್ತು ಈ ಟೆಂಕಾರದ ಮಾತು ಭಾಳ ದಿವಸ ನಡೆಯೋದಿಲ್ಲ. ಅದಕ್ಕಾಗಿ ಈ ಘಟನೆಯಲ್ಲಿ, ಈ ಆತ್ಮಹತ್ಯೆ ಘಟನೆಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಡಬೇಕಾಗ್ತದೆ. ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದೆ ಮತ್ತು ಈ ಹೋರಾಟದಲ್ಲಿ ಜಯ ಸಿಗುವವರೆಗೂ ಭಾರತೀಯ ಜನತಾ ಪಾರ್ಟಿ ತನ್ನ ಹೋರಾಟವನ್ನು ಮುಂದುವರಿಸ್ತದೆ. ಅದೇ ನಾನು ಹೇಳುವಂಥದ್ದು. ಇವತ್ತು KS ಈಶ್ವರಪ್ಪನವರು RDPR ಮಿನಿಸ್ಟರ್ ಇದ್ದರು. ಆ ಸಂದರ್ಭದಲ್ಲಿ ಒಬ್ಬ ಕಾಂಟ್ರಾಕ್ಟರು ಡೆತ್ ನೋಟ್ ಬರೆದಿಟ್ಟು, ಅದು ಬೆಳಗಾವಿ ಬರೆದಿಟ್ಟು, ಆವಾಗ ಅಲ್ಲಿ ಇದಕ್ಕೆ ಅವ್ರ ಆಪ್ತರು ಅವರು ಇವರು ಕಾರಣ ಅಂದಾಗ ಈಶ್ವರಪ್ಪನವ್ರು ರಾಜೀನಾಮೆಗೆ ಒತ್ತಾಯ ಮಾಡಿ ಕಾಂಗ್ರೆಸ್ ಅವರು ಹೋರಾಟ ಮಾಡಿದರು, ದಳ್ಳಿ ಸತ್ಯಾಗ್ರಹ ಮಾಡಿದರು. ಆ ಸಂದರ್ಭದಲ್ಲಿ ಒಂದು ನೈತಿಕ ಹೊಣೆ ಹೊತ್ತು ಈಶ್ವರಪ್ಪನವರು ರಾಜೀನಾಮೆ ಕೊಡುವಂಥದ್ದನ್ನು ಮಾಡಿದರು. ಆದರೆ ಇವತ್ತು ಇನ್ವೆಸ್ಟಿಗೇಷನ್ ಆಗಿ ಒಂದು ಇದ್ರ ಬಗ್ಗೆ ಅಲ್ಲಿವರೆಗಾದರೂ ಟಾಲರೇಟ್ ಇರಬೇಕು ಇವ್ರಿಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ. ಅವರ ಆಪ್ತರ ಹೆಸರು ಬರ್ತಾ ಇದೆ ಮತ್ತು ಆ ಕುಟುಂಬದ ಚೇತನ ಇದೆಯಲ್ಲ, ಆ ಕುಟುಂಬದ ಸದಸ್ಯರು ನೇರವಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ಮತ್ತು ಅವರ ಆಪ್ತರ ಬಗ್ಗೆನೇ ಆಪಾದನೆ ಮಾಡ್ತಾರೆ. ಎಲ್ಲಿವರೆಗೆ ರಾಜಕೀಯ ಪಕ್ಷಗಳು ಅವ್ರ ಕುಟುಂಬಕ್ಕೆ ಪರಿಹಾರಧನ ಕೊಡಬೇಕಂಥೇಳಿ ಹಣ ಕೊಡ್ಲಿಕ್ಕೆ ಹೋದಾಗೂ ಸಹಿತ ಅದನ್ನು ಸ್ವಾಭಿಮಾನದಿಂದ ಅದನ್ನ ಇಸ್ಕೊಳ್ಳಿಕ್ಕೆ ಹೋಗಿಲ್ಲ. ನಮಗೆ ನ್ಯಾಯ ಕೊಡಿಸ್ರಿ, ಇದು CBI ತನಿಖೆ ಆಗಬೇಕಂತ ಒತ್ತಾಯ ಮಾಡ್ತಾ ಇದ್ದಾರೆ. ಈಗ CBI ತನಿಖೆ ಅವರು ಒತ್ತಾಯ ಮಾಡ್ತಾ ಇದ್ದಾರೆ, ಅರ್ಥ ಅವ್ರಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ಇದರಲ್ಲಿ ಕಂಡು ಬರ್ತದೆ. ಅದಕ್ಕಾಗಿ ಪ್ರಿಯಾಂಕಾ ಖರ್ಗೆ ಅವ್ರ ಹೆಸರು ಇದರಲ್ಲಿ ಎದ್ದು ಕಾಡ್ತದೆ. ಅವರು ರಾಜೀನಾಮೆ ಕೊಡುವಂಥದ್ದು ಅನಿವಾರ್ಯ ಅಂತ ಹೇಳ್ತೇನೆ ನಾನು. ಬಟ್ ಎಲ್ಲೋ ಒಂದು ಕಡೆ ಈ ಸರ್ಕಾರದಲ್ಲಿ ಒಂದಲ್ಲ ಒಂದು ಹಗರಣಗಳು ಹೊರಗೆ ಬರ್ತವೆ. ಇನ್ನೊಂದು ಕಡೆ ಈ ಆತ್ಮಹತ್ಯೆ ಅಂತೂ ನಿರಂತರವಾಗಿ ನಡೀತಾ ಇದೆ, ಗುತ್ತಿಗೆದಾರರು, ಇನ್ನೊಂದು ಕಡೆ ರೈತರು. ಸೊ ಇದೇನಾಗಿದೆ, ಕರಪ್ಷನ್ನು ಮಿತಿ ಮೀರಿಬಿಟ್ಟಿದೆ. ಇದು ಭ್ರಷ್ಟಾಚಾರದ ಒಂದು ಲಿಮಿಟ್ ಏನಿರ್ತದಲ್ಲ, ಅದು ಮೀರಿ ಇವತ್ತು ರಾಜ್ಯ ಸರ್ಕಾರ ಹೊಂಟದೆ. ಯಾಕಂದರೆ ಸಿದ್ದರಾಮಯ್ಯನವರು ಅವರು ಒಂದು ಪೀರಿಯಡ್ ಮುಗಿಸಿ ಈಗ ಎರಡನೇ ಪೀರಿಯಡು ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾ ಇದ್ದಾರೆ. ಅವ್ರಿಗೀಗ ಬಹುಶಃ 78 ವಯಸ್ಸಾಯ್ತು. ಅವರು ಇದು ಲಾಸ್ಟ್ ಲೆಗ್ ಆಫ್ ದಿ ಪೊಲಿಟಿಕ್ಸ್. ಇನ್ನೆಷ್ಟು ವರ್ಷ ಇರ್ತೇನಂತೆ ಹಾಗೆ ನಡ್ಸ್ಕೊಂಡು ಹೊರಟಿದ್ದಾರೆ. ಆರಾಮಾಗಿ ರಾಜ್ಯಸಭಾರ ಮಾಡ್ತಾ ಇದ್ದಾರೆ. ಮೊದಲೇ ಪೀರಿಯಡ್ದಲ್ಲಿ ಏನೋ ಒಂದು ಆಡಳಿತದಲ್ಲಿ ಬಿಗಿ ಇತ್ತು, ಆ ಬಿಗಿ ಉಳಿದಿಲ್ಲ. ಮೊದಲೇ ಪೀರಿಯಡ್ದಲ್ಲಿ ಏನೊಂದು ಕರಪ್ಷನ್ ಬಗ್ಗೆ ಒಂದು ಸೂಕ್ಷ್ಮತೆ ಇತ್ತು, ಅದು ಯಾವುದೂ ಸಿದ್ದರಾಮಯ್ಯವ್ರಿಗೆ ಇಲ್ಲ. ಅವರು ಅವರ ಆಪ್ತರಿದ್ದಂಥವರು ಬೆಳಗಿನಿಂದ ಸಾಯಂಕಾಲ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದಾರೆ. ಮತ್ತು ಉಳಿದ ಅಧಿಕಾರಿಗಳು, ಉಳಿದ ಆಡಳಿತ ವ್ಯವಸ್ಥೆ, ಮಂತ್ರಿಗಳು ಎಲ್ಲರೂ ಸಹಿತ ಹಣ ಯಾವ ರೀತಿ ಹೆಚ್ಚು ಕರಪ್ಷನ್ ಮಾಡಿ ಹಣ ಬೆಳ್ಕೋಬೇಕು ಅನ್ನುವಂಥದ್ದು ಒತ್ತಡ ಎಲ್ಲ ಕಡೆಯಿಂದ ಚಾಲೂ ಆಗಿದೆ. ಅದಕ್ಕಾಗಿ ಅದಕ್ಕೆ ಸಫರ್ ಆಗುವಂಥವ್ರು ಮೊದಲ ಟಾರ್ಗೆಟ್ ಯಾರು ಅಂತಂದ್ರೆ ಕಾಂಟ್ರಾಕ್ಟರ್ಸ್ ಮುಖಾಂತರ ಹಣ ಸಂಗ್ರಹ ಆಗುವಂಥದ್ದು. ಹೀಗಾಗಿ ಅವರೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಮತ್ತು ಅವರೇ ಸಫರ್ ಆಗ್ತಾ ಇದ್ದಾರೆ. ಅದನ್ನು ಟಾಲರೇಟ್ ಮಾಡದಿದ್ದಂಥ ಪರಿಸ್ಥಿತಿಯಲ್ಲಿ ಅವರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರದ ಈ ಒಂದು ಹಂತದಲ್ಲಿ ಇವರು ಕಾಂಟ್ರಾಕ್ಟರ್ ಸರ್ಕಾರ ಸಫರ್ ಆಗಿದ್ದಾರೆ. ಅವರು ಸುಸೈಡ್ ಮಾಡ್ಕೊತಿದ್ದಾರೆ. ಅಷ್ಟೇ ಅಲ್ಲ, ಇಡೀ ವ್ಯವಸ್ಥೆ ಒಂದು ಕರಪ್ಟ್ ಪ್ರಾಕ್ಟೀಸಿಂದ ಇಡೀ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗ್ತಾ ಇದೆ.